What does perfect even mean? Is there even such a thing? Ooh, can we switch up all the rules and imagine a utopia? Darling, I'm just so fed up with these expectations. They keep weighing me down. My heart is begging me to get the ನಮಸ್ಕಾರ ಕನ್ನಡಿಗರೇ, ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ PR ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಯಾಕೆ ನಾವು ಅಭಿಮಾನಿಗಳು ಅಣ್ಣವ್ರನ್ನ ಅಷ್ಟು ಇಷ್ಟಪಡ್ತೀವಿ? ಹಾಗೆ ಅಣ್ಣವರು ಸಹ ನಮ್ಮನ್ನು ಯಾಕೆ ಅಭಿಮಾನಿ ದೇವರುಗಳೇ ಅಂತ ಕರೆದರು? ಅವ್ರು ಹಾಕಿದ ಗೆರೆನ ನಾವು ದಾಟಿಲ್ಲ, ನಾವು ಹಾಕಿದ ಗೆರೆನ ಅಣ್ಣವರು ಸಹ ದಾಟಿಲ್ಲ. ಇದಕ್ಕೊಂದು ಚಿಕ್ಕ ಉದಾಹರಣೆ ನಾನು ಇವತ್ತು ಹೇಳ್ತೀನಿ ಕೇಳಿ. ಈ ಥರದ್ದು ಸಾವಿರಾರು ಲಕ್ಷಾಂತರ ಉದಾಹರಣೆಗಳಿದೆ. ಅದರಲ್ಲಿ ಈ ಒಂದು ಉದಾಹರಣೆ ಇಡೀ ಮನುಕುಲಕ್ಕೆ ಒಂದು ಆದರ್ಶ ಅಂತ ಹೇಳ್ಬೋದು. ಈ 1975 80ರ ಸಮಯ ಆಜುಬಾಜು 81 ಎಲ್ಲ 78 ಆಜುಬಾಜು ಸಮಯದಲ್ಲಿ ಅಣ್ಣವರು ತಮಿಳ್ನಾಡಲ್ಲೇ ವಾಸವಾಗಿದ್ದರು. ತಮಿಳ್ನಾಡಲ್ಲಿ ವಾಸವಾಗಿದ್ದವರು ಅಣ್ಣವರು ಚಿತ್ರೀಕರಣ ಹಾಗೂ ರೆಕಾರ್ಡಿಂಗು ಇನ್ನಿತರ ಯಾವುದೇ ಕಾರ್ಯಕ್ರಮಕ್ಕಾಗಿದಾಗ ಬೆಂಗಳೂರಿಗೆ ಬರೋರು. ಬೆಂಗಳೂರಿಗೆ ಬಂದು ಆ ಕಾರ್ಯಕ್ರಮನ ಮಾಡಿ ನಂತರ ವಾಪಸ್ಸು ತಮ್ಮ ಮನೆ ತಮಿಳ್ನಾಡಿಗೆ ಚೆನ್ನೈಗೆ ಹೋಗ್ತಿದ್ರು. ಈ ಬರಬೇಕಾದ್ರೆ ಅವ್ರು ಏನು ಮಾಡೋರು, ಫೋನ್ ಮಾಡಿಬಿಡೋರು ಚೆನ್ನೈಗೌಡ್ರವ್ರಿಗೆ. ಫೋನ್ ಮಾಡಿಬಿಟ್ಟು ಕಾರು ತಗೊಂಬಂಬಿಡಿ ಅಂತ. ಅವ್ರು ಕಾರ್ ತರೋರು, ಅಣ್ಣವ್ರು ಏರ್ಪೋರ್ಟಿಗೆ ಬರೋರು. ಏರ್ಪೋರ್ಟಿಂದ ಅದು ಶೂಟಿಂಗ್ ಸ್ಪಾಟೋ ಇಲ್ಲಾಂದರೆ ರೆಕಾರ್ಡಿಂಗ್ ಜಾಗಕ್ಕೋ ಎಲ್ಲಿಗೋ ಹೋಗೋರು, ಅದನ್ನು ಮುಗಿಸಿ ವಾಪಸ್ ಹೋಗೋರು. ಕೆಲವು ಟೈಮಲ್ಲಿ ಕಾರಲ್ಲೂ ಬಂದುಬಿಡೋರು ಚೆನ್ನೈಯಿಂದನೇ. ಈ ಥರ ಬಂದು ಅವರು ಕಾರ್ಯಕ್ರಮನ ಮುಗಿಸಿ ವಾಪಸ್ ಹೋಗ್ತಿದ್ರು. ಒಂದು ಸಲ ಅವ್ರು ಏನು ಮಾಡಿದ್ದಾರೆ, ಒಂದು ಸಲ ಅವರು ಫ್ಲೈಟಲ್ಲಿ ಬಂದಿದ್ದಾರೆ. ಫ್ಲೈಟಲ್ಲಿ ಬರೋಕ್ಕೆ ಮೊದಲೇ ಅವರು ಚೆನ್ನೈಗೌಡರಿಗೆ ಅಮ್ಮವರು ಫೋನ್ ಮಾಡಿದ್ದಾನೆ. ಮಾಡಿಬಿಟ್ಟು ಚೆನ್ನೈ ಕಾರ್ ತಗೊಂಬಂಬಿಡ್ರಿ, ನಾನು ಮತ್ತು ಬಾವ ಬರ್ತಾಯಿದ್ದೀವಿ ಬೆಂಗಳೂರಿಗೆ, ಕಾರ್ ತಗೊಂಬಂಬಿಡಿ, ಒಂದು ಸಾಂಗ್ ರೆಕಾರ್ಡಿಂಗ್ಗೋಸ್ಕರ. ಸರಿ ಆಯಿತು. ಅಮ್ಮವರು ಅಣ್ಣವರು ಇಬ್ಬರು ಫ್ಲೈಟಲ್ಲಿ ಬಂದರು. ಫ್ಲೈಟಲ್ಲಿ ಬಂದು ಏರ್ಪೋರ್ಟಲ್ಲಿ ನಿಮಗೆ ಆಗಲ್ಲ, ಏರ್ಪೋರ್ಟ್ ಚಿಕ್ಕದಿತ್ತು ಮತ್ತು ಅಷ್ಟು ಜನಸಂಖ್ಯೆನೂ ಇದಿಲ್ಲ ಏರ್ಪೋರ್ಟಲ್ಲಿ ಅವಾಗಲ್ಲ. ಈಗಂದರೆ ನಿಮಗೆ ಸಿಕ್ಕಾಪಟ್ಟೆ ದೊಡ್ಡದೆಲ್ಲ ಇದು. ಆಗ ಚಿಕ್ಕ ಏರ್ಪೋರ್ಟು ಜನಸಂಖ್ಯೆನೂ ಕಮ್ಮಿ ಇತ್ತು ಸಮಯದಲ್ಲಿ. ಆಗ ಅಣ್ಣವರು ಅಲ್ಲಿ ವಾರಕ್ಕೆ 2 ಸಲ 3 ಸಲ ಓಡಾಡೋದೆಲ್ಲ ನೋಡಿದಾಗ ಅಲ್ಲಿರೋ ಜನರಿಗೆಲ್ಲ ಅಣ್ಣವರು ಬರ್ತಾರೆ ಅಂತೆಲ್ಲ ಗೊತ್ತಿತ್ತು. ಕೆಲವು ಅಭಿಮಾನಿಗಳು ಅಣ್ಣವ್ರಿಗೆ ಅಲ್ಲಿ ಪರಿಚಯನೂ ಆಗಿದ್ದರು. ಅಲ್ಲಿ ಕೆಲಸ ಮಾಡೋರು, ಏರ್ಪೋರ್ಟ್ನಲ್ಲಿ ಕೆಲಸ ಮಾಡೋ ಕೆಲವೊಂದು ವ್ಯಕ್ತಿಗಳು ಅಣ್ಣವ್ರ ಪರಿಚಯನೂ ಇದ್ದರು. ಯಾಕಂದ್ರೆ ದಿನ ಓಡಾಡ್ತಾ ಇದ್ದಾಗ ಪರಿಚಯ ಆಗೇ ಆಗಿರ್ತಾರೆ. ಹಾಗೆ ಅಣ್ಣವರು ಮತ್ತು ಅಮ್ಮವರು ಏರ್ಪೋರ್ಟ್ ಇಳಿದ್ಬಿಟ್ಟು ನಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಅಲ್ಲಿ ಮುಂದೆ ಚೆನ್ನೈಗೌಡರು ಮತ್ತು ಅವರೆಲ್ಲ ಒಂದಿಷ್ಟು ಜನ ನಿಂತಿದ್ದರು. ಕಾರ್ ರೆಡಿಯಾಗಿತ್ತು. ಅಲ್ಲಿ ಒಬ್ಬ ಕೆಲಸ ಮಾಡ್ತಿದ್ದಂಥ ನಾಗರಾಜ್ ಅನ್ನೋರು ಸೀದಾ ಓಡ್ಬರ್ತಾರೆ ಅಣ್ಣವ್ರ ಹತ್ರ. ಸೀದಾ ಓಡ್ಬಂದು ಅವರು ಅಣ್ಣವ್ರಿಗೆ ಪರಿಚಯ ಇರ್ತಾರೆ. ಸೀದಾ ಓಡ್ಬಂದ್ಬಿಟ್ಟು ಅಣ್ಣವ್ರ ಕಾಲು ಮುಗಿತಾರೆ. ಅಣ್ಣ ನಮಸ್ಕಾರ ಅಣ್ಣ ಅಂತಾರೆ. ಅವರು ಚೆನ್ನಾಗಿದ್ದೇನಪ್ಪ ನಾಗರಾಜ್, ಏನಪ್ಪ ಸಮಾಚಾರ, ಎಲ್ಲ ಮನೆಯಲ್ಲೆಲ್ಲ ಆರೋಗ್ಯನ ಅಂತ ಹೇಳುತ್ತೆ. ಎಲ್ಲ ಅಣ್ಣ ಆರೋಗ್ಯನ ಅಂದ್ಬಿಟ್ಟು ಸರಿ ಆಯಿತು ಅಂದ್ಬಿಟ್ಟು ಅಣ್ಣವ್ರು ಹಾಗೆ ಮುಂದೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರ ಜೊತೆಯೇ ನಾಗರಾಜ್ ಅವರು ಸಹ ನಡ್ಕೊಂಡ್ಬರ್ತಾ ಇರ್ತಾರೆ. ಅಣ್ಣವರು ನಾಗರಾಜ್ ಅವರು ಒಟ್ಟಿಗೆ ಪಕ್ಕದಲ್ಲಿ ಅಮ್ಮವರು ಬರ್ತಾ ಇರ್ತಾರೆ. ಹಾಗೆ ಮುಂದೆ ಅಲ್ಲಿ ಚೆನ್ನೈಗೌಡರೆಲ್ಲ ನಿಂತಿರ್ತಾರೆ. ಬರ್ತಾ ಇರ್ಬೇಕಾದ್ರೆ ನಾಗರಾಜ್ ಅವರು ಅಣ್ಣವ್ರನ್ನ ಮೇಲಿಂದ ಕೆಳಕ್ಕೆ ಒಂದು 2-3 ಸಲ ನೋಡ್ತಾರೆ ಅಣ್ಣವ್ರನ್ನ. ಅಣ್ಣವ್ರಿಗೊಂಥರ ಏನಪ್ಪ ನಾಗರಾಜ್ ಹಿಂಗೆ ನೋಡ್ತಾವನಲ್ಲ, ಏನು ಈ ವ್ಯಕ್ತಿ ನನ್ನ ಯಾವತ್ತೂ ನೋಡಿಲ್ದಂಥರ ನೋಡ್ತಾವನಲ್ಲ ಅಂದ್ಬಿಟ್ಟು ಅಣ್ಣವರು, ಏನಪ್ಪ ನಾಗರಾಜ್ ಯಾಕೆ ಹಿಂಗೆ ನೋಡ್ತಾ ಇದ್ದೆ ನನ್ನ, ಏನು ಯಾವತ್ತೂ ನೋಡೇ ಇಲ್ವ ನೀನು ನನ್ನ, ಏನು ಸಮಾಚಾರ, ಏನು ಹಿಂಗೆ ನೋಡ್ತಾ ಇದೆಯಾ ಅಂತ ಕೇಳ್ತಾರೆ ಅಣ್ಣವರು. ಆಗ ನಾಗರಾಜು ತಲೆ ಕೆರ್ಕೊಂಡು ಅಣ್ಣ ಅಂತಾರೆ. ಯಾಕಪ್ಪ ಏನಾಯಿತು, ಏನು ವಿಷಯ ಹೇಳು ಅಂತಾರೆ ಅಣ್ಣವರು. ಏನಿಲ್ಲ ಅಣ್ಣ, ನಾವು ನಿಮ್ಮನ್ನು ಆರಾಧ್ಯ ದೈವ ಅಂತ ಪೂಜೆ ಮಾಡ್ತೀವಿ.
ನಿಮ್ಮ ಚಿತ್ರಗಳು ನಮಗೆ ಜೀವನದ ಪಾಠಗಳು, ನಿಮ್ಮ ಒಂದೊಂದು ತತ್ವ ಸಿದ್ಧಾಂತಗಳು, ನಿಮ್ಮ ಒಂದೊಂದು ನುಡಿಗಳು ನಮಗೆ ಇದನ್ನೆಲ್ಲ ನಾವು ನಿಮ್ಮನ್ನು ಒಂದು ರೀತಿಯಲ್ಲಿ ನಮ್ಮ ಮನೆಯ ಒಬ್ಬ ಹಿರಿಯ ಸದಸ್ಯನಂತೆ ನಾವು ನಿಮ್ಮನ್ನು ನೋಡ್ತೀವಿ ಅಂತ ಹೇಳ್ತಾರೆ. ಅಣ್ಣವ್ರಿಗೆ ಸರಿಯಪ್ಪ ಆಮೇಲೆ ಹೇಳಪ್ಪ ಅಂತ ಹೇಳ್ತಾರೆ. ನಾವು ನಮ್ಮನ್ನು ಆರಾಧ್ಯ ದೈವವಾಗಿ ನೋಡೋ ನಿಮ್ಮನ್ನು ನನಗೆ ನಿಮ್ಮ ಈ ಡ್ರೆಸ್ಸು ನನಗೆ ಇಷ್ಟ ಆಗಿಲ್ಲ ಅಣ್ಣ ಅಂತ ಹೇಳ್ತಾರೆ. ಅನ್ನೋರ್ಗೆ ಆಶ್ಚರ್ಯ. ಅವರು ಪ್ಯಾಂಟು ಮತ್ತು ಶರ್ಟ್ ಹಾಕಿರ್ತಾರೆ ಮಾಮೂಲಾಗಿ. ಅಣ್ಣವ್ರು ಏನಪ್ಪ ಏನು ಹೇಳ್ತಿದ್ದೆ ನೀನು ಅಂತಾರೆ. ಹೌದು ಅಣ್ಣ, ನಾನು ಹೇಳಿದ್ರೆ ನೀವು ಬೇಜಾರು ಮಾಡ್ಕೊಬಾರ್ದು, ಮತ್ತು ನೀವು ಕೋಪ ಮಾಡ್ಕೊಬಾರ್ದು ಅಂತೆಲ್ಲ ಹೇಳಿದಾಗ ಅಣ್ಣವ್ರು ಇರಲಿ ಹೇಳಪ್ಪ ಅಂತ ಹೇಳ್ತಾರೆ. ಅಣ್ಣ ಏನಿಲ್ಲ, ನೀವು ಪ್ಯಾಂಟು ಮತ್ತು ಶರ್ಟು ಬೇಡ ಅಣ್ಣ, ನೀವು ಪಂಚೆ ಮತ್ತು ಬಿಳಿ ಶರ್ಟ್ನಲ್ಲಿದ್ದರೆ ನಮಗೆ ತುಂಬ ಒಳ್ಳೆಯದಣ್ಣ. ಆಗ ನಿಮ್ಮನ್ನು ಒಂದು ರೀತಿಯಲ್ಲಿ ನಾವು ದೇವರು ಭಾವನೆಯಲ್ಲಿ ನಾವು ನಿಮ್ಮನ್ನು ಪೂಜಿಸ್ಬೋದು. ಈ ಪ್ಯಾಂಟು ಶರ್ಟು ಬರೀ ಚಿತ್ರಗಳಿಗೆ ಮಾತ್ರ ಸೀಮಿತವಾಗಿರಲಿ, ನೀವು ಹೊರಗಡೆ ಬಂದಾಗ ಆ ಪಂಚೆ ಶರ್ಟಲ್ಲಿದ್ದರೆ ನನಗೆ ಖುಷಿಯಾಗತ್ತಣ್ಣ ಅಂತ ಹೇಳ್ತಾರೆ. ಅಣ್ಣವರು ಹೌದಾ ಸರಿಯಪ್ಪ ನೋಡೋಣ ಅಂತೇಳ್ಬಿಟ್ಟು ಅಣ್ಣವ್ರ ಪಾಡಿಗೆ ಅಣ್ಣವರು ಕಾರ್ ಹತ್ಕೊಂಡು ಹೋಗ್ಬಿಡ್ತಾರೆ. ಅಣ್ಣವರು ಕಾರ್ ಹತ್ಕೊಂಡು ಹೋಗಿ ಅಲ್ಲಿ ಒಂದು ಸಾಂಗ್ ರೆಕಾರ್ಡಿಂಗ್ಗೋಸ್ಕರ ಹೋಗಿರ್ತಾರೆ. ಸಾಂಗ್ ರೆಕಾರ್ಡಿಂಗ್ ಮಾಡ್ತಾರೆ, ಎಲ್ಲ ಮುಗೀತದೆ. ವಾಪಸ್ ಮತ್ತೆ ಅಣ್ಣವರು ಅವತ್ತಿನೆಲ್ಲ ಚಟುವಟಿಕೆನ ಮುಗಿಸ್ಕೊಂಡು ಏರ್ಪೋರ್ಟಿಗೆ ಸಂಜೆ ಬರ್ತಾರೆ. ಮತ್ತು ಅದೇ ನಾಗರಾಜು ಅಣ್ಣವ್ರಿಗೆ ನಮಸ್ಕಾರ ಮಾಡಿ ನಮಸ್ಕಾರನ ಅಂತಾರೆ. ಅಣ್ಣವರು ನಮಸ್ಕಾರ ಅಂದ್ಬಿಟ್ಟು ಅಣ್ಣವರು ಬೆನ್ನ ಮೇಲೆ ಹಿಂಗೆ ತಟ್ಬಿಟ್ಟು ಸೀದಾ ಹೋಗ್ಬಿಡ್ತಾರೆ. ಫ್ಲೈಟ್ ಹತ್ಬಿಟ್ಟು ಅಣ್ಣವರು ತಮಿಳ್ನಾಡಿಗೆ ಹೋಗ್ಬಿಡ್ತಾರೆ. ತಮಿಳ್ನಾಡಿಗೆ ಹೋಗಿ ಅಣ್ಣವರು ಅಲ್ಲಿ ಮನೇಲಿರ್ತಾರೆ. ಆಗ ಮನೆಯಲ್ಲಿ ಕೂತಿದ್ದಾಗ ಅಣ್ಣವರು ಅಮ್ಮವ್ರ ಹತ್ರ ಹೇಳ್ತಾರೆ, ಪಾರ್ವತಿ, ನಾನಿನ ಮೇಲೆ ಪಂಚೆ ಮತ್ತು ಶರ್ಟ್ನಲ್ಲಿ ಇರ್ತೀನಿ ಕಣೆ, ನನಗೆ ಈ ಪ್ಯಾಂಟು ಶರ್ಟೆಲ್ಲ ಬೇಡ ಕಣೆ ಅಂತ ಹೇಳ್ತಾರೆ. ಪಂಚೆ ಮತ್ತು ಬಿಳಿ ಶರ್ಟ್ನಲ್ಲಿ. ಅಮ್ಮವ್ರಿಗೆ ಆಶ್ಚರ್ಯ, ಏನ್ರಿ ಏನಾಯಿತು ಅಂತ ಕೇಳ್ತಾರೆ. ಏನಿಲ್ಲ ಪಾರ್ವತಿ, ಯಾಕೋ ಗೊತ್ತಿಲ್ಲ, ನಾನು ಪಂಚೆ ಶರ್ಟ್ನಲ್ಲಿ ಇರ್ತೀನಿ, ವೈಟ್ ಬಿಳಿ ಶರ್ಟ್ನಲ್ಲೇ, ನನಗೆ ಈ ಕಲ್ಲರ್ ಬಟ್ಟೆ ಮತ್ತು ಈ ಪ್ಯಾಂಟು ಬೇಡ ನನಗೆ, ನಾನು ಇನ್ಮೇಲೆ ಇದರಲ್ಲೇ ಇರ್ತೀನಿ ಅಂತ ಅಣ್ಣವ್ರು ಹೇಳ್ತಾರೆ. ಅಮ್ಮವರು ಇಲ್ಲ, ನಿಮಗೇನೋ ಆಗಿದೆ, ಏನಾಯ್ತು ಹೇಳಿ, ಪರವಾಗಿಲ್ಲ ಹೇಳಿ ಅಂತೆಲ್ಲ ಹೇಳ್ತಾರೆ. ಆಗ ಅಣ್ಣವ್ರು ಏನಿಲ್ಲ ಬಿಡಿ ಹೆಂಗೆ ಅಂತಬಿಟ್ಟು ಅಣ್ಣವರು ಸಮಾಧಾನದಾಗಿ ಏನಿಲ್ಲ ಬಿಡು ಪಾರ್ವತಿ ಹೆಂಗೆ ಅಂತ ಹೇಳ್ತಾ ಇರ್ತಾರೆ. ಆಗ ಈ ನಾಗರಾಜ್ ಮತ್ತು ಅಣ್ಣವ್ರಿಗೆ ಮಾತುಕತೆ ಆಗಿರುತ್ತಲ್ಲ, ನೀವು ಪಂಚೆ ಶರ್ಟ್ ಹಾಕೊಂಬೇಡಿ, ಪಂಚೆ ಶರ್ಟ್ ಹಾಕ್ಕೊಳ್ಳಿ, ಪ್ಯಾಂಟ್ ಹಾಕೊಂಬೇಡಿ ಅಂತ ಹೇಳಿರ್ತಾರಲ್ಲ, ಅದು ಅಮ್ಮವ್ರು ಕೇಳಿಸ್ಕೊಂಡಿರಲ್ಲ. ಆ ವಿಷಯನ ಚೆನ್ನೇಗೌಡರವರು ಅಮ್ಮವ್ರಿಗೆ ಹೇಳ್ತಾರೆ. ಅಮ್ಮ ಈ ಥರ, ಅಕ್ಕ ಈ ಥರ ಏರ್ಪೋರ್ಟಲ್ಲಿ ನಾಗರಾಜನವನು ಹಿಂಗೆ ಹೇಳ್ಬಿಟ್ಟ ಅಣ್ಣವ್ರಿಗೆ, ಅದಕ್ಕೆ ಅಣ್ಣವರು ಹಿಂಗೆ ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಅಮ್ಮವ್ರಿಗೆ, ಏನ್ರಿ ನೀವು, ಅವ್ನು ಯಾರೋ ಹೇಳ್ದಂಬಿಟ್ಟು ನೀವು ಅವ್ನ ಮಾತು ಕೇಳ್ತಿರಲ್ಲ, ನೀವು ಇದೆಲ್ಲ ಆಗಲ್ಲ, ನೀವು ಪ್ಯಾಂಟು ಶರ್ಟ್ ಹಾಕ್ಲೇಬೇಕಾಗುತ್ತೆ ನೀವು ಹಂಗೆ ಹಿಂಗೆ ಅಂತ. ಅಣ್ಣವ್ರು ಆವಾಗ ತಪ್ಪು ಪಾರ್ವತಿ, ಅವನು ಯಾರೋ ಅಲ್ಲ, ಅವನು ನನ್ನ ಅಭಿಮಾನಿ, ನಾವು ಹಂಗೆ ಇದು ಮಾಡಬಾರ್ದು, ಇಲ್ಲ ಅವನು ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಅವನು ನಮ್ಗೆ ಹೇಳಿರ್ತಾನೆ, ಆ ಉದ್ದೇಶಕ್ಕೆ ನಾವು ಬೆಲೆ ಕೊಡಬೇಕಲ್ವಾ, ಅದಕ್ಕೋಸ್ಕರ ನಾನು ಇನ್ಮೇಲಿಂದ ಬಿಳಿ ಪಂಚೆ ಬಿಳಿ ಶರ್ಟ್ನಲ್ಲೇ ಇರ್ತೀನಿ, ಚಿತ್ರಗಳಲ್ಲಿ ನಾನು ಪ್ಯಾಂಟ್ ಹಾಕ್ತೀನಿ, ನೀವು ಯಾವುದೇ ಚಿತ್ರದ ಬಟ್ಟೆಗಳನ್ನ ಕೊಟ್ಟರು ನಾನು ಚಿತ್ರದಲ್ಲಿ ಹಾಕ್ತೀನಿ, ಯಾಕಂದರೆ ಅದು ಚಿತ್ರಕ್ಕೆ ಬೇಕಾಗಿದ್ದು, ಆ ಚಿತ್ರ ಕಥೆಗೆ ಯಾವ ಥರ ಬಟ್ಟೆ ಕೇಳುತ್ತೆ, ಆ ಸನ್ನಿವೇಶಕ್ಕೆ ಯಾವ ಥರ ಬಟ್ಟೆ ಕೇಳುತ್ತೆ, ಆ ಥರದ್ದು ನೀವು ಬಟ್ಟೆ ಕೊಟ್ಟಾಗ ನಾನು ಅದನ್ನು ಹಾಕ್ತೀನಿ, ಅದು ಶೂಟಿಂಗಲ್ಲಿ ಮಾತ್ರ. ಶೂಟಿಂಗ್ ಮುಗಿದು ನಾನು ಆಚೆ ಬಂದ ನಂತರ ನಾನು ಮತ್ತೆ ಬಿಳಿ ಪಂಚೆ ಮತ್ತು ಬಿಳಿ ಶರ್ಟ್ನಲ್ಲೇ ಇರ್ತೀನಿ ಅಂತ ಅಣ್ಣವ್ರು ಹೇಳ್ತಾರೆ. ಅಣ್ಣವ್ರಿಗೂ ತುಂಬ ಮಾತುಕತೆ ಆಗುತ್ತೆ, ಬೇಡ ರೀ ಇದೆಲ್ಲ ಚೆನ್ನಾಗಿರಲ್ಲ ರೀ, ನೀವು ಈ ಥರ ಬಟ್ಟೆ ಹಾಕ್ಬೇಕ್ರಿ ಹೆಂಗೆ. ಅಣ್ಣವ್ರು ಏನು ಮಾಡಿದ್ರೂ ಒಪ್ಪಲ್ಲ. ಇಲ್ಲ ನಾನು ಇದೇ ಹಾಕೋದು ಅಂತ ಹೇಳ್ಬಿಟ್ಟು ಅಣ್ಣವರು ಕಡಾಖಂಡಿತವಾಗಿ ಮಾತಾಡಿ ಅಮ್ಮವ್ರನ್ನ ಒಪ್ಪಿಸ್ತಾರೆ.
ಸರಿ ಅಮ್ಮವರು ಆಯ್ತು ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಒಪ್ಕೊತಾರೆ. ನೋಡಿ ಸ್ನೇಹಿತರೆ, ಸುಮಾರು 75-80ನೇ ಇಸ್ವಿ, ಸುಮಾರು ಇವತ್ತಿಗೆ ನನ್ನ ಪ್ರಕಾರ 40-45 ವರ್ಷ ಆಯಿತು. ಅಣ್ಣವ್ರು ತೀರೋಗಿ 20 ವರ್ಷ ಆಯಿತು. 45 ವರ್ಷದಲ್ಲಿ 20 ತೆಗೆದ್ರು 25 ವರ್ಷ, 80ರಿಂದ 2006ವರೆಗೂ ಆ ನಾಗರಾಜ್ ಅನ್ನೋ ವ್ಯಕ್ತಿ ಅಣ್ಣವ್ರಿಗೆ ಏರ್ಪೋರ್ಟಿಗೆ ಹೇಳ್ದಾಗಿಂದ ಅಣ್ಣವರು ನಮ್ಮಿಂದ ದೂರ ಆಗೋವರೆಗೂ ಅಣ್ಣವರು ಬಿಳಿ ಪಂಚೆ ಮತ್ತು ಬಿಳಿ ಶರ್ಟ್ನಲ್ಲೇ ಇದ್ದರು. ನೋಡಿ, ತಾನು ಕಲಾವಿದ ಆದ ತಕ್ಷಣ, ಸೂಪರ್ ಸ್ಟಾರ್ ಆದ ತಕ್ಷಣ, ಈ ನಾಡಿನ ಒಂದು ದೈತ್ಯ ಪ್ರತಿಭೆ ಆದ ತಕ್ಷಣ ನಾನು ಹೇಳಿದ್ದೆಲ್ಲ ನಡೀತದೆ, ನಾನು ಹೆಂಗಿದ್ರೂ ನನ್ನನ್ನು ಜನ ನೋಡೇ ನೋಡ್ತಾರೆ ಅನ್ನೋ ದುರಹಂಕಾರ ಇಲ್ಲದೆ ಅಣ್ಣವರು, ನಾನು ಈ ನಾಡಿನ ಮಗ, ಈ ನಾಡಿನ ಜನರ ಪ್ರತಿನಿಧಿ, ಅವರು ಹೇಗೆ ಹೇಳ್ತಾರೆ ನಾನು ಅವ್ರು ಕೇಳಬೇಕು. ಇವತ್ತು ನಾನು ಈ ರಾಜ್ಕುಮಾರ ಕಾರಣ ಅವರು ಈ ಥರ ನೀ ಬಟ್ಟೆ ಹಾಕ್ಬೇಡ ರಾಜ್ಕುಮಾರ ಅಂತ ಹೇಳಿದ್ರೆ ನಾನು ಹಾಕ್ಬಾರ್ದು. ಇದೆಲ್ಲ ಅಭಿಮಾನಿಗಳು ಕೊಟ್ಟ ಶ್ರೀರಕ್ಷೆ ಅಂತ ಹೇಳ್ಬಿಟ್ಟು ಅಣ್ಣವರು ಅವತ್ತು ಆ ಪ್ರತಿಜ್ಞೆನ ಮಾಡಿ ಅವತ್ತಿಂದ ಇವತ್ತವರೆಗೂ, ಅಂದರೆ 2006ವರೆಗೂ ಅಣ್ಣವ್ರು ದೂರ ಆಗೋವರೆಗೂ ಬಿಳಿ ಪಂಚೆಯಲ್ಲೇ ಇದ್ದರು. ಇದು ಅಣ್ಣವರು ಅಭಿಮಾನಿಗಳಿಗೆ ಕೊಡ್ತಿದ್ದಂಥ ಗೌರವ. ಅಣ್ಣವರು ಒಬ್ಬ ಅಭಿಮಾನಿಯ ಮಾತಿಗೆ ಯಾವ ಥರ ಗೌರವ ಕೊಟ್ಟು, ಅಣ್ಣವ್ರು ಅವತ್ತಿಲ್ಲ ನಾನು ಇದೇ ಹಾಕೋದು, ನಾನು ಪ್ಯಾಂಟೆ ಶರ್ಟ್ ಹಾಕೋದು ಅಂತ ಹೇಳ್ಬೋದಿತ್ತು, ಹೇಳಿಲ್ಲ ರೀ. ಯಾಕಂದರೆ ಅವರಿಗೆ ಅಭಿಮಾನಿಗಳು ಮುಖ್ಯ. ಅಣ್ಣವರು ಅಭಿಮಾನಿಗಳಿಗೆ ಯಾವ ಥರ ಗೌರವ ಕೊಟ್ಟರು, ಅದೇ ರೀತಿ ಅಭಿಮಾನಿಗಳು ಸಹ ಅಣ್ಣವ್ರಿಗೆ ಅದೇ ಗೌರವ ಕೊಡ್ತಾರೆ ಇವತ್ತಿಗೂ. ಇದಕ್ಕೇ ಅಣ್ಣವರು ಮತ್ತು ಅಣ್ಣವ್ರ ಅಭಿಮಾನಿಗಳು ಒಂಥರ ಹೇಳೋಕ್ಕಾಗಲ್ಲ. ಅವರ ಆ ಬಾಂಧವ್ಯ ಒಂದು ರೀತಿಯಲ್ಲಿ ಇಡೀ ಜಗತ್ತಲ್ಲೇ ಯಾರಿಗೂ ಇಲ್ಲ. ಈ ಒಬ್ಬ ನಟನ ನಾವೆಲ್ಲ ಬೇರೆ ಭಾಷೆಗಳೆಲ್ಲ ನೋಡಿ ಒಬ್ಬ ನಟನ ನನ್ನ ಹೀರೋ, ನನ್ನ ಬಾಸು ಅಂತೆಲ್ಲ ಕರೀತಾರೆ. ಆದರೆ ನಾವು ಮಾತ್ರ ಅಣ್ಣವ್ರ ಅಭಿಮಾನಿಗಳು ಅಣ್ಣವ್ರನ್ನ ಅಣ್ಣವರು ಅಂತ ಕರಿತೀವಿ. ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನಾವು ಅಣ್ಣವರು ಅಂತ ಕರಿತೀವಿ. ಯಾಕಂದರೆ ನಮ್ಮ ಮನೆಯ ಒಬ್ಬ ಸದಸ್ಯ ಅಣ್ಣವರು, ನಮ್ಮ ಮನೆ ಅಣ್ಣ ಅವರು ಅನ್ನೋ ರೀತಿಯಲ್ಲಿ ನಾವು ಅವ್ರನ್ನ ನೋಡ್ತೀವಿ. ಇದಕ್ಕೆ ಅಣ್ಣವ್ರ ಅಭಿಮಾನಿಗಳು ಯಾವತ್ತೂ ನಂಬರ್ 1 ಆಗೇ ಇರೋದು. ನೋಡಿ ಎಷ್ಟು ಒಂದು ಒಳ್ಳೆಯ ಸಂದೇಶ ಇದರಲ್ಲಿದೆ ಅಂದರೆ, ನಾವು ಒಬ್ಬರ ಮಾತಿಗೆ ಏನು ಗೌರವ ಕೊಡ್ತೀವಿ, ಆ ಗೌರವವನ್ನು ಮತ್ತೆ ನಮ್ಗೆ ಯಾವ ಥರ ವಾಪಸ್ ನಮ್ಗೆ ಗೌರವ ಬರುತ್ತೆ ಅನ್ನೋದನ್ನ ಅಣ್ಣವ್ರು ತೋರಿಸ್ಕೊಟ್ರು. ಯಾಕಂದರೆ ಆ ಅಭಿಮಾನಿಗೆ ಕೊಟ್ಟ ಗೌರವವೇ ಅಭಿಮಾನಿಗಳು ಅಣ್ಣವ್ರಿಗೆ ಆ ಗೌರವ ಕೊಡೋದು ಅಲ್ವೇ? ಬನ್ನಿ ಸ್ನೇಹಿತರೆ, ಹೀಗೆ ಇನ್ನೂ ಹಲವಾರು ಅಣ್ಣವ್ರ ವಿಚಾರಗಳನ್ನ ನಿಮ್ಗೆ ಹೇಳ್ತಾ ಬರ್ತಾ ಇರ್ತೀನಿ. ನಿಮಗೆ ನನ್ನ ಚಾನಲ್ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ನನಗೆ ನೇರವಾಗಿ ತಿಳಿಸಿ. ನಿಮ್ಮ ಸಹಾಯ ಸಹಕಾರ ನನಗೆ ಸದಾ ಮುಖ್ಯ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಕರ್ನಾಟಕ ಮಾತೆ. ನಮಸ್ಕಾರ. What does perfect even mean?